ಇವತ್ತು ನಾನು ನಿಮಗೆ ಪ್ಯೂರೋಸಿಸ್ ವಾಟರ್ ಪ್ಯೂರಿಫೈಯರ್ ಅಲ್ಲಿ ಲೇಟೆಸ್ಟ್ ಬಂದಿರುವಂತದ್ದು ಪ್ಯೂರೋ ಅಕ್ವಾ ಪ್ಲಸ್ ಅಂತ ಹೇಳಿ ಈ ಮಾಡಲ್. ಇದು ಬಂದು 14 ಲೀಟರ್ ಕೆಪಾಸಿಟಿ. ಇದು ರೆಗ್ಯುಲರ್ ಪ್ಯೂರೋಸಿಸ್ ಮುಂಚೆಯಿಂದಾನು ಇರುವಂತದ್ದು ಮಾಡಲ್. ಇದು ಏನ್ ಮೇಜರ್ ಆಗಿ ಡಿಫರೆನ್ಸ್ ಇರುತ್ತೆ ಇದರಲ್ಲಿ, ಅಸೆಂಬ್ಲಿಂಗ್ ಹೆಂಗ್ ಕೊಡುತ್ತೆ ಏನು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಅಕ್ವಾ ಪ್ಲಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ. ಯಾಕಂದ್ರೆ ಈ ಚಾನಲ್ ಅಲ್ಲಿ ವಾಟರ್ ಪ್ಯೂರಿಫೈಯರ್, ವಾಟರ್ ಏನೇನ್ ಬೆನಿಫಿಟ್, ವಾಟರ್ ಇಂದ ಬೆನಿಫಿಟ್ ಏನು, ಪ್ಯೂರಿಫೈಯರ್ ಗಳಿಂದ ಏನಾಗುತ್ತೆ, ಯಾವ್ಯಾವ ಮಾಡಲ್ ಇರುತ್ತೆ, ಅಸೆಂಬ್ಲಿಂಗ್ ಹೆಂಗೆ, ಸರ್ವಿಸಿಂಗ್ ಹೆಂಗೆ, ಪ್ರತಿಯೊಂದು ವಿಡಿಯೋಸ್ ಬರ್ತಾ ಇರುತ್ತೆ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮಗೆ ಈ ಪ್ಯೂರೋಸಿಸ್ ರೆಗ್ಯುಲರ್ ಮಾಡಲ್ ಏನ್ ಪ್ಯೂರೋಸಿಸ್ ಅಂತ ಹೇಳಿದೆ, ಇದು ಪ್ಯೂರೋ ಅಕ್ವಾ ಪ್ಲಸ್. ಇದು ಬರೀ ಪ್ಯೂರೋ ಅಕ್ವಾ. ಪ್ಯೂರೋಸಿಸ್ ಎರಡು, ಪ್ಯೂರೋ ಅಕ್ವಾ ಪ್ಲಸ್ ಅಂತ ಹೇಳಿ. ಪ್ಲಸ್ ಅಂದ್ರೆ ನಿಮಗೆ 9 ಲೀಟರ್ ಸ್ಟೋರೇಜ್ ಇರೋದನ್ನ 14 ಲೀಟರ್ ಸ್ಟೋರೇಜ್ ಮಾಡಿದ್ದಾರೆ. 1 ಪಾಯಿಂಟ್. ನೆಕ್ಸ್ಟ್ ಇದರಲ್ಲಿ ಡಿಟ್ಯಾಚಬಲ್ ಟ್ಯಾಂಕ್ ಆಪ್ಷನ್ ಇಲ್ಲ. ನೀವೇನ್ ಟ್ಯಾಂಕ್ ನೋಡ್ತಾ ಇದ್ದೀರಾ 9 ಲೀಟರ್ ಡಿಟ್ಯಾಚಬಲ್ ಇಲ್ಲ ಅಂದ್ರೆ ಟೆಕ್ನಿಷಿಯನ್ನೇ ಬಂದ್ ಮಾಡ್ಬೇಕಾಗತ್ತೆ. ಟೆಕ್ನಿಷಿಯನ್ನೇ ಬಂದು ಡಿಟ್ಯಾಚಬಲ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಪ್ಯೂರಿಫೈಯರ್ ಇಟ್ಕೊಂಡು ಟ್ಯಾಂಕ್ ನ ಕ್ಲೀನ್ ಮಾಡಬೇಕು. ಬಟ್ ಈ ಮಾಡಲಲ್ಲಿ ಕಸ್ಟಮರೇ ತೆಗ್ದು ಓಪನ್ ಮಾಡಿ ಮಾಡೋಂಗೆ ಮಾಡಿದ್ದಾರೆ. ಅದು ಹೇಗೆ ಅಂತ ತೋರಿಸ್ತೀನಿ. ಮತ್ತೆ ಅಸೆಂಬ್ಲಿಂಗ್ ಕೂಡ ಫ್ರಂಟ್ ಅಲ್ಲೇ ಬರುತ್ತೆ. ಇದರಲ್ಲಿ ಬ್ಯಾಕ್ ಅಲ್ಲಿ ಬರುತ್ತೆ, ಇದರಲ್ಲಿ ಫ್ರಂಟ್ ಅಲ್ಲಿ ಬರುತ್ತೆ. ಮತ್ತೆ ಇಂಡಿಕೇಶನ್ ಎರಡರಲ್ಲೂ ಕೂಡ ಇದೆ. ಇಂಡಿಕೇಶನ್ ಎರಡು ಫುಡ್ ಗ್ರೇಡ್. ಸೈಜ್ ಆಲ್ಮೋಸ್ಟ್ ಒಂದೇ, ಬಟ್ ಇದು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ನಿಮಗೆ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಬಟ್ ಡಿಸೈನ್ ಎಲ್ಲ ಫ್ರಂಟ್ ಅಲ್ಲಿ ಬಂದಿರೋದ್ರಿಂದ ಹಂಗಾಗಿ ನಿಮಗೆ ದೊಡ್ಡದಾಗಿ ಕಾಣುತ್ತೆ. ಬಟ್ ಆಲ್ಮೋಸ್ಟ್ ಸೈಜ್ ಎಲ್ಲ ಒಂದೇ ಇದೆ. ಓಕೆ, ಸೈಜ್, ಹೈಟ್, ವಿಡ್ತ್ ಆಲ್ಮೋಸ್ಟ್ ಒಂದೇ ಇದೆ. ಅದರಲ್ಲೇ ಲೇಟೆಸ್ಟ್ ಆಗಿ ಡಿಸೈನ್ ಮಾಡಿದ್ದಾರೆ. ನಿಮಗೆ ಯಾವ್ದು ಬೇಕಾದ್ರೆ ತಗೋಬಹುದು. ಈ ಮಾಡಲ್ ಬೇಕಾದ್ರೆ ತಗೋಬಹುದು, ಈ ಮಾಡಲ್ ಬೇಕಾದ್ರೆ ತಗೋಬಹುದು. ಓಕೆ, ಈಗ ನಿಮಗೆ ಇದು ಡಿಟ್ಯಾಚಬಲ್ ಟ್ಯಾಂಕ್ ಅಂತ ಏನ್ ಹೇಳಿದ್ನಲ್ಲ, ಈಗ ಓಪನ್ ಮಾಡ್ತೀನಿ ನೋಡಿ. ಸಾರಿ, ಇದು ಡಿಟ್ಯಾಚಬಲ್ ಅಲ್ಲ, 9 ಲೀಟರ್ ಸ್ಟೋರೇಜ್. ಇದರಲ್ಲಿ ಅಸೆಂಬ್ಲಿಂಗ್ ಹೇಗಾಗತ್ತೆ ಅಂದ್ರೆ ಬ್ಯಾಕ್ ಸೈಡ್, ಇದು ಫ್ರಂಟ್ ಏನಿದೆ, ಫ್ರಂಟ್ ನೋಡ್ತಾ ಇದ್ದೀರಾ, ಇದು ಬ್ಯಾಕ್ ಸೈಡ್. ಈ ಬ್ಯಾಕ್ ಸೈಡ್ ಅಲ್ಲಿ ಅಸೆಂಬ್ಲಿಂಗ್ ಆಗತ್ತೆ. ಇದು ಬ್ಯಾಕ್ ಕವರ್ ತೆಗೆದ್ರೆ ನಿಮಗೆ ಇಲ್ಲೇ ಅಸೆಂಬ್ಲಿಂಗ್ ಆಗುವಂಥದ್ದು. ಇದು ಕೂಡ 4 ಪಾರ್ಟಿಷನ್ ಇರುತ್ತೆ. ಇದರಲ್ಲಿ RO, UV, TDS ಕಂಟ್ರೋಲರ್ ಮಾಡ್ಬೋದು, ಇಲ್ಲ RO ಅಲ್ಕಲೈನ್ ಮಾಡ್ಬೋದು, ಇಲ್ಲ UVF ಕೂಡ ಮಾಡ್ಬೋದು. 4 ಪಾರ್ಟಿಷನ್. UV ಪ್ಲಸ್ ಅಲ್ಕಲೈನ್ ಬರೋದಿಲ್ಲ ಇದರಲ್ಲೂ ಕೂಡ ಅಷ್ಟೇನೆ. ಸೈಜ್ ದೊಡ್ಡದಿದ್ರು, ಬಾಡಿ ಸೈಜ್ ದೊಡ್ಡದಾಗಿ ಕಂಡ್ರು ಕೂಡ ಇದರಲ್ಲೂ ಕೂಡ 4 ಪಾರ್ಟಿಷನ್ ಮಾಡಿರೋದು. ಇದೇ ನೋಡಿ 4 ಪಾರ್ಟಿಷನ್ ತೋರಿಸ್ತೀನಿ ನಿಮಗೆ. ಸೆಡಿಮೆಂಟ್ ಕಾರ್ಬನ್ನು, RO ಮೆಂಬ್ರೇನು ಮತ್ತೆ UV ಚೇಂಬರ್. ಓಕೆ, ಸೆಡಿಮೆಂಟ್ ಕಾರ್ಬನ್ ರೆಗ್ಯುಲರ್ ಕೂರತ್ತೆ ನಿಮಗೆ. ಇದ್ರದ್ದು ಅಸೆಂಬ್ಲಿಂಗ್ ವಿಡಿಯೋ ಇದೆ, ಹಂಗೇನ ಬೇಕು ಅಂದ್ರೆ ಹೋಗಿ ನೋಡಿ. ಇದು RO ಮೆಂಬ್ರೇನ್ ಕೂರುತ್ತೆ. ನೆಕ್ಸ್ಟ್ ಇಲ್ಲಿ UV ಚೇಂಬರ್ ಕೂತ್ಕೊಳ್ಳುತ್ತೆ. ಏನ್ ಹೇಳಿದ್ನಲ್ಲ, ಇದರಲ್ಲಿ UV ಚೇಂಬರ್ ಕೂರುತ್ತೆ. ಇದು ನೋಡಿ 4 ಪಾರ್ಟಿಷನ್. ಕೆಳಗಡೆ ಪಂಪ್ಲೆಟ್ ಕೊಟ್ಟಿರುತ್ತೆ. ಇದರಲ್ಲಿ ಪಂಪು, SMPS, SV ಎಲ್ಲ ಇಲ್ಲಿ ಫಿಟ್ ಆಗುತ್ತೆ. ಇದೇ ತರ ಫಿಟ್ಟಿಂಗ್ ಕೂರುವಂಥದ್ದು. ಇದು ಬ್ಯಾಕ್ ಸೈಡ್ ಅಲ್ಲಿ ಅಸೆಂಬ್ಲಿಂಗ್ ಆಗತ್ತೆ. ಫ್ರಂಟ್ ಸೇಮ್ ಅದೇ ತರ, ಇಲ್ಲೇನು ಓಪನ್ ಮಾಡೋಂಗಿರಲ್ಲ, ಬ್ಯಾಕ್ ಸೈಡ್ ಅಲ್ಲಿ ಇರುತ್ತೆ. ಈಗ ಈ ಮಾಡಲ್ ತೋರಿಸ್ತೀನಿ ನಿಮಗೆ. ಇದು ಜಸ್ಟ್ ಫ್ರಂಟ್ ಕವರ್ ಓಪನ್ ಆಗುತ್ತೆ. ಅದೇಂಗೆ ಬ್ಯಾಕ್ ಕವರ್ ಓಪನ್ ಆಯ್ತು, ಅದೇ ರೀತಿ ಇದು ಫ್ರಂಟ್ ಕವರ್ ಓಪನ್ ಆಗುತ್ತೆ. ಜಸ್ಟ್ ಪ್ರೆಸ್ಸಿಂಗ್ ಕೊಟ್ಟಿರುತ್ತೆ. ನಿಮಗೆ ಕಾಣ್ದಲ್ಲಿ ಇರ್ಬೋದು ನೋಡಿ, ಇಲ್ಲಿ ಮೇಲೆ ಪ್ರೆಸ್ಸಿಂಗ್ ಕೊಟ್ಟಿರುತ್ತೆ. ಜಸ್ಟ್ ಇದನ್ನ ಪ್ರೆಸ್ ಮಾಡಿ ಮುಂದೆ ಪುಷ್ ಮಾಡಬೇಕು. ಈಗ ನೋಡಿ, ಪ್ರೆಸ್ ಮಾಡಿ ತೆಗೆದಿದ್ದೀನಿ. ಈಗ ನೋಡಿ ಕವರ್ ಬಂತು. ಇಲ್ಲಿ ಇಂಡಿಕೇಶನ್ ಇರುತ್ತೆ. ಆ ಇಂಡಿಕೇಟರ್ ಇಲ್ಲಿ ಫಿಟ್ ಆಗಿದೆ. ಸ್ವಲ್ಪ ಲೇಟೆಸ್ಟ್ ಇದೆ, ಅದಕ್ಕಿಂತನೂ ಲೇಟೆಸ್ಟ್ ಮಾಡಿರುವಂತದ್ದು. ಈಗ ನಿಮಗೆ ಅಸೆಂಬ್ಲಿಂಗ್ ಹೇಗಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ಕೂಡ ಸೆಡಿಮೆಂಟ್ ಕಾರ್ಬನ್, RO ಮೆಂಬ್ರೇನು. ಇದಕ್ಕೆ ಅಲ್ಕಲೈನ್ ಹಾಕಿ ತೋರಿಸ್ತೀನಿ. ಡಿಫ್ರೆನ್ಸ್ ಏನೂ ಇರಲ್ಲ. ಇದರಲ್ಲಿ UV ಹಾಕಿದೀನಿ, ಇದರಲ್ಲಿ ಅಲ್ಕಲೈನ್ ಹಾಕಿದೀನಿ. ಯಾಕಂದ್ರೆ ಎರಡು ಕೂರಲ್ಲ ಅನ್ನೋ ಉದ್ದೇಶಕ್ಕೆ ನಿಮಗೆ ತೋರಿಸ್ತಾ ಇರೋದು. ಯಾವ್ದಾರ ಒಂದ್ ತಗೋಬಹುದು. ನಿಮಗೆ ವಿತ್ ಅಲ್ಕಲೈನ್ ಬೇಕಾ, ವಿತ್ ಅಲ್ಕಲೈನ್ ತಗೊಳ್ಳಿ. ಬೇರೆ ನಮ್ಮ ಚಾನಲ್ ಅಲ್ಲೇ ವಿಡಿಯೋಸ್ ಇದೆ, ಯಾವ್ಯಾವ್ದಕ್ಕೆ ಯಾವ್ದಾವ್ದು ಬೆನಿಫಿಟ್ ಆಗತ್ತೆ ನಿಮಗೆ ಅಂತೇಳಿ. UVF ಬರುತ್ತೆ 3 ಮಾಡಲು, ಹೊಳೆ ನೀರುಗಳಿಗೆ, RO UV TDS ಬೋರ್ ನೀರಿಗೆ,
RO ಅಲ್ಕಲೈನು 2-in-1 ಆಪ್ಷನ್ ಇದ್ರೆ. ಓಕೆ, ಇದು ನೋಡಿ RO ಮೆಮ್ರೇನು, ಇದು ಕಾರ್ಬನ್, ಇದು ಸೆಡಿಮೆಂಟ್, ಇದು ಅಲ್ಕಲೈನ್. ಈಗ ಸ್ಪೇಸ್ ಫಿಲ್ ಆಗ್ಬಿಡುತ್ತೆ. ಇನ್ ಕೇಸ್ ನಿಮಗೆ UV ಬೇಕು ಅಂದ್ರೆ ಹಾಕ್ಲಿಕ್ಕೆ ಆಗಲ್ಲ. RO ಅಲ್ಕಲೈನ್ ನಾನು ಹೇಳಿದ್ನಲ್ಲ, 3 ವೆರೈಟಿ 3 ಮಾಡಲ್ ಅಲ್ಲಿ ಯಾವ್ದು ಬೇಕಾದ್ರೆ ನೀವು ತಗೋಬಹುದು. ಓಕೆ, ಇದು ಕೂಡ ಪಂಪ್ ಪ್ಲೇಟ್ ಕೊಟ್ಟಿದೆ. ಪಂಪ್ ನ ಇಲ್ಲಿ ಫಿಟ್ ಮಾಡುವಂತದ್ದು. ಪಂಪ್ ಫಿಟ್ ಮಾಡಿ ಬಲ್ಕೆಡ್ ಆಪ್ಷನ್ 2 ಕಡೆನೂ ಕೊಟ್ಟಿದೆ. 2 ಕಡೆನೂ ಬಲ್ಕೆಡ್ ಆಪ್ಷನ್ ಇದೆ. 2ರಲ್ಲಿ ನೀವು ಯಾವ್ದು ಬೇಕಾದ್ರೆ ನೀವು ಕನೆಕ್ಷನ್ ಮಾಡಬಹುದು. ಇದು ಆದ್ಮೇಲೆ ಡಿಟ್ಯಾಚಬಲ್ ಹೇಗಾಗತ್ತೆ, ಈಗ ಕಸ್ಟಮರೇ ತೆಗಿಬಹುದು. ಇದರಲ್ಲಿ ನೀವೇ ಬಟ್ಟೆ ಹಾಕಿ ಒರೆಸ್ಬೇಕಾಗತ್ತೆ, ಇಲ್ಲ ಮಿಷಿನ್ ನ ಕೆಳಗಡೆ ಇಳಿಸ್ಕೊಂಡು ಕ್ಲೀನ್ ಮಾಡ್ಬೇಕಾಗತ್ತೆ. ಇದರಲ್ಲಿ ಡಿಟ್ಯಾಚಬಲ್ ಆಪ್ಷನ್ ಇದೆ. ಈಗ ತೋರಿಸ್ತೀನಿ ನೋಡಿ. ಮೇಲ್ಗಡೆ ಕ್ಯಾಪ್ ಏನಿದೆ, ಮೇಲ್ಗಡೆ ಫ್ರಂಟ್ ಟಾಪ್ ಕ್ಯಾಪ್ ನ ತೆಗಿಬೇಕು. ನೆಕ್ಸ್ಟ್ ಫ್ಲೋಟ್ ಸ್ವಿಚ್ ಕನೆಕ್ಟ್ ಆಗಿರೋದು ಒಂದು ಪ್ಲೇಟ್ ಇದೆ. ಫ್ಲೋಟ್ ಸ್ವಿಚ್ ಫಿಟ್ ಆಗಿರುತ್ತೆ ಇದರಲ್ಲಿ. ಇದನ್ನ ತೆಗಿಬೇಕು. ಇದು ತೆಗ್ದಾದ್ಮೇಲೆ ಪೈಪ್ ಒಂದು ಓಪನ್ ಮಾಡಬೇಕು. ಮಾಡ್ಬೇಕಾಗತ್ತೆ. ಪೈಪ್ ಒಂದು ಓಪನ್ ಮಾಡಿದ್ರೆ ಒಂದು ಲಾಕ್ ಇದೆ, ಒಂದು ಲಾಕ್ ಕೊಟ್ಟಿರ್ತಾರೆ. ಲಾಕ್ ನ ಓಪನ್ ಮಾಡ್ಕೊಂಡು ಮೇಲ್ಗಡೆ ಪ್ಲೇಟ್ ನ ರಿಮೂವ್ ಮಾಡಬೇಕು. ಈ ಪ್ಲೇಟ್ ನ ರಿಮೂವ್ ಮಾಡಿದ್ರೆ ಈಗ ನಿಮಗೆ ಈಸಿ ಡಿಟ್ಯಾಚಬಲ್. ಈಗ ನೋಡಿ ಬಂತು. ಇದು 14 ಲೀಟರ್ ಮಾಡಬೇಕು ದೊಡ್ಡದಾಗಿ ಅನ್ನೋ ಉದ್ದೇಶಕ್ಕೆ ಡಿಸೈನ್ ನ ಸ್ವಲ್ಪ ಫ್ಯಾನ್ಸಿಯಾಗಿ ಮಾಡಿದ್ದಾರೆ. ಓಕೆ, ತೆಗೆದು ನೀವು ವಾಶ್ ಮಾಡಿ ಮತ್ತೆ ಅದೇ ತರ ಫಿಟ್ ಮಾಡಬಹುದು. ಮತ್ತೆ ನೀವು ಅಗೈನ್ ಸೇಮ್ ಟು ಸೇಮ್ ಫಿಟ್ ಮಾಡಬಹುದು. ಈಗ ಲಾಕ್ ಆಗುತ್ತೆ, ಎಲ್ಲ ಕಡೆಯಿಂದನೂ ಲಾಕ್ ಆಗುತ್ತೆ. ಅದು ಟ್ಯಾಪ್ ಇಲ್ಲೇ ಇರುತ್ತೆ. ನಿಮಗೆ ಎಲ್ಲ ಸೈಡಲ್ಲೂ ಒಂದೇ ಲೆವೆಲ್ ಅಲ್ಲಿ ಖಾಲಿ ಆಗುತ್ತೆ, ಒಂದೇ ಲೆವೆಲ್ ಅಲ್ಲಿ ಫಿಲ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಅಗೈನ್ ಅದೇ ತರ ಫಿಟ್ ಮಾಡಬಹುದು. ಮೇಲೆ ಕ್ಯಾಪ್ ಹಾಕೋದು. ಇದರಲ್ಲಿ ಆಕ್ಚುಲಿ ಫ್ಲೋಟ್ ಸ್ವಿಚ್ ಫಿಟ್ ಆಗಿರುತ್ತೆ. ಫ್ಲೋಟ್ ಸ್ವಿಚ್ ಫಿಟ್ ಆಗಿರೋದ್ರಿಂದ ಜಸ್ಟ್ ಓಪನ್ ಮಾಡಿ ಇಡಬೇಕು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದ್ರ ಅಸೆಂಬ್ಲಿಂಗ್ ವಿಡಿಯೋ ಇಲ್ಲ. ನಿಮಗೆ ಇದ್ರದಾದ್ರೆ ಅಸೆಂಬ್ಲಿಂಗ್ ವಿಡಿಯೋ ಬೇಕಾದ್ರೆ ಹೋಗಿ ನೋಡ್ಬೋದು, ನಮ್ಮ ಚಾನಲ್ ಅಲ್ಲೇ ಇದೆ. ಇದರಲ್ಲಿ ಫ್ಲೋಟ್ ಸ್ವಿಚ್ ಫಿಟ್ ಆಗಿರುತ್ತೆ. ಮತ್ತೆ ಅಗೈನ್ ಲಾಕ್ ಮಾಡಬೇಕು. ಈಗ ಫಿಟ್ ಆಯ್ತು. ಈಗ ನೋಡಿ ಫಿನಿಶಿಂಗ್ ಎಲ್ಲ ಅಸೆಂಬ್ಲಿಂಗ್ ಆದ್ಮೇಲೆ ಕ್ಯಾಪ್ ಕವರ್ ಹಾಕಿ. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಇದು ನಿಮಗೆ ವಾಲ್ ಮೌಂಟಿಂಗ್ ಇದ್ದಾಗನೇ ಸರ್ವಿಸ್ ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ಗೋಡೆಗೆ ಫಿಟ್ ಮಾಡಿರ್ತೀರಾ. ಓಕೆ, ಗೋಡೆಗೆ ಫಿಟ್ ಮಾಡಿದ್ರ ವಾಲ್ ಮೌಂಟಿಂಗ್ ಇದ್ದಾಗನೇ ಪ್ಯೂರೋ ಅಕ್ವಾದಲ್ಲಿ ಸರ್ವಿಸ್ ಮಾಡೋದಕ್ಕೆ ಬರೋದಿಲ್ಲ. ಇದರಲ್ಲಿ ವಾಲ್ ಮೌಂಟಿಂಗ್ ಇರೋ ಹಾಗೆ ಕೆಳಗಡೆ ಇಳಿಸ್ಕೊಳ್ಳೋದು ಬೇಡ. ಏನ್ ಕೈ ಸಿಗತ್ತೆ ಅಷ್ಟರಲ್ಲೇ ಬೇಕಾರೆ ನಾವು ಫಿಲ್ಟರ್ಗಳೆಲ್ಲ ಈಸಿಯಾಗಿ ರಿಮೂವ್ ಮಾಡಿ ತೆಗೆದು ಫಿಲ್ಟರ್ನ ಚೇಂಜ್ ಮಾಡ್ಬೋದು. ಏನೇ ಆದ್ರೂ ಸರ್ವಿಸ್ ಕೂಡ ಆಲ್ಮೋಸ್ಟ್ ಮಾಡ್ಬೋದು. ಫಿಲ್ಟರ್ ಎಲ್ಲ ಚೇಂಜ್ ಮಾಡಬೇಕು ಅಂದ್ರೆ ಇದೇ ರೀತಿ ವಾಲ್ ಮೌಂಟಿಂಗ್ ಇರುತ್ತೆ. ವಾಲ್ ಮೌಂಟಿಂಗ್ ಅಲ್ಲಿ ತೆಗೆದು ಮಾಡ್ಬೋದು. ಇದು ಮಾಡಿರೋ ಉದ್ದೇಶ ಏನಪ್ಪಾ ಅಂದ್ರೆ, ವಾಲ್ ಮೌಂಟಿಂಗ್ ಇದ್ದಾಗನೇ ಟ್ಯಾಂಕ್ ನ ತೆಗಿಬಹುದು, ಪ್ಲಸ್ ಫಿಲ್ಟರ್ಗಳನ್ನ ರೀಪ್ಲೇಸ್ ಮಾಡಿ ಸರ್ವಿಸ್ ಕೂಡ ಮಾಡಬಹುದು ಅನ್ನೋ ಕಾರಣಕ್ಕೇನೆ ಈ ಮಾಡೆಲ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಚೆನ್ನಾಗಿದೆ. ನಿಮ್ಮ ಯೂಸೇಜ್, ನಿಮ್ಮ ಲುಕ್ ವೈಸ್ ಯಾವ್ದು ನಿಮಗೆ ಓಕೆ ಅನ್ಸುತ್ತೆ ಅದನ್ನ ತಗೊಳ್ಳಿ. ಮತ್ತೆ ಅಗೈನ್ ಇದು ಪ್ರೆಸ್ಸಿಂಗ್ ಇರುತ್ತೆ. ಜಸ್ಟ್ ಪ್ರೆಸ್ಸಿಂಗ್ ಇರುತ್ತೆ. ಮತ್ತೆ ಪ್ರೆಸ್ ಮಾಡಿ ಕೂರ್ಸೋದು. ಇಲ್ಲೇನು ಸ್ಕ್ರೂ ಡ್ರೈವರ್ ಹಾಕೋ ಅವಶ್ಯಕತೆನೇ ಇಲ್ಲ ನೀವು. ಮತ್ತೆ ಕೆಳಗಡೆ ಲೆವೆಲ್ ಆಗಿ ಕೂರಿಸಿ ಜಸ್ಟ್ ಪ್ರೆಸ್ಸಿಂಗ್. ಕೆಳಗಡೆ ಕೂತಿಲ್ಲ ಅನ್ಸುತ್ತೆ, ಒಂದ್ ನಿಮಿಷ. ತುಂಬಾ ಸಿಂಪಲ್ ಆಗಿ ಮಾಡಬೇಕು ಅಂತಾನೆ ಮಾಡಿದ್ದಾರೆ. ಸರ್ವಿಸ್ ಈಸಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ. ನೋಡಿ ಲಾಕ್ ಆಯ್ತು. ಜಸ್ಟ್ ಯೂನಿಟ್ ರೆಡಿ ಇದೆ. ಇನ್ನು ಅಸೆಂಬ್ಲಿಂಗ್ ತೋರ್ಸೋದಿದೆ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಅಷ್ಟೇ. ಇದಕ್ಕೆ ಸ್ಕ್ರೂ ಹಾಕ್ಬೇಕಾಗುತ್ತೆ. 4 ಸ್ಕ್ರೂ ಇರುತ್ತೆ.
4 ಸ್ಕ್ರೂ ಕಂಪಲ್ಸರಿ ಹಾಕ್ಬೇಕು ಇದಕ್ಕೆ. ನಾಲ್ಕು ಸ್ಕ್ರೂ ಹಾಕಿಲ್ಲ, ಹಾಕ್ಬೇಕು. ಮತ್ತೆ ಕ್ಯಾಪ್ ಒಂದು ಮುಚ್ಚೋದು. ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಫ್ಲೋಟ್ ಸ್ವಿಚ್ ಫಿಟ್ ಆಗಿರುತ್ತೆ, ಫ್ಲೋಟ್ ಸ್ವಿಚ್ ಮತ್ತೆ ಪೈಪ್ ಬಂದಿರುತ್ತೆ. ಇದನ್ನ ಕಸ್ಟಮರ್ ರಿಮೂವ್ ಮಾಡ್ಲಿಕ್ಕೆ ಆಗಲ್ಲ, ಮಿಷಿನ್ ನ ಕೆಳಗಡೆ ಇಳಿಸ್ಕೋಬೇಕು. ಕೆಳಗಡೆ ಇಳಿಸ್ಕೊಂಡು ಮಾಡೋದಾದ್ರೆ ಮಾಡ್ಬೋದು. ಇದರಲ್ಲಿ ವಾಲ್ ಮೌಂಟಿಂಗ್ ಅಲ್ಲೇನು ಮಾಡ್ಬೋದು ಆಪ್ಷನ್. ಇದರಲ್ಲಿ ಕೂಡ 8 ಕಲರ್ಸ್ ಇದೆ. ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನಿಮಗೆ 8 ಕಲರ್ಸ್ ಇದೆ. ಯಾವ ಕಲರ್ ಬೇಕು ಅಂದ್ರೆ ಕೂಡ ನಮ್ಮಲ್ಲಿ ಸಿಗತ್ತೆ. ಮತ್ತೆ ಒಳ್ಳೆ ಕ್ವಾಲಿಟಿನಲ್ಲಿ ಸಿಗುತ್ತೆ ನಿಮಗೆ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಇನ್ ಬೇಕು ಅಂದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಇದರಲ್ಲಿ 3 ಕಲರ್ಸ್ ಇರುತ್ತೆ. ಪ್ಯೂರೋ ಅಕ್ವಾ ಪ್ಲಸ್ ಅಲ್ಲಿ 3 ಕಲರ್ ಇರುತ್ತೆ, ಪ್ಯೂರೋ ಅಕ್ವಾದಲ್ಲಿ 8 ಕಲರ್ ಇರುತ್ತೆ. ಫಾಸ್ಟ್ ಮೂವಿಂಗ್ ನೀವು ಫೋನ್ ಮಾಡಿದ್ರೆ ಇನ್ ಕೇಸ್ ಬೇಕು ಅಂದ್ರೆ ಕೆಳಗೆ ಕೊಟ್ಟಿರೋ ನಂಬರಿಗೆ ಫೋನ್ ಮಾಡಿ ದಯವಿಟ್ಟು. ಇನ್ನು ಡಿಸ್ಕ್ರಿಪ್ಷನ್ ಅಲ್ಲೂ ಡೀಟೇಲ್ ಇರುತ್ತೆ. ನೀವು ಯಾವುದೇ ಊರಲ್ಲಿ ಇದ್ರು ಬೇಕಾದ್ರೆ ನಿಮಗೆ ನಾವು ಯೂನಿಟ್ ನ ಕಳ್ಸಿಕೊಡ್ತೀವಿ. ಅಲ್ಲಿ ಯಾರ ಟೆಕ್ನಿಷಿಯನ್ ಹತ್ರ ನೀವು ಬೇಕಾದ್ರೆ ಇನ್ಸ್ಟಾಲೇಷನ್ ಮಾಡಿಸ್ಕೋಬಹುದು. ಎಲ್ಲ ಬೆಸ್ಟ್ ಕ್ವಾಲಿಟಿ ಜಿನಿಯನ್ ಮೆಟೀರಿಯಲ್ ಆಗಿ ಯೂನಿಟ್ ನ ಮಾಡುತ್ತೆ. ನಿಮಗೆ 1 ಇಯರ್ ವಾರಂಟಿನಲ್ಲೂ ತಗೋಬಹುದು, 2 ಇಯರ್ ವಾರಂಟಿನಲ್ಲೂ ಕೂಡ ತಗೋಬಹುದು. ಸಾಮಾನ್ಯವಾಗಿ 2 ಇಯರ್ ವಾರಂಟಿನಲ್ಲಿ ಯಾರು ಕೊಡೋದಿಲ್ಲ, ಬಟ್ ನಮ್ಮಲ್ಲಿ ನಿಮಗೆ ಆ ಆಪ್ಷನ್ ಕೂಡ ಇದೆ. ಮೋಟಾರು 2 ವರ್ಷ ವಾರಂಟಿದು ಹೆವಿ ಡ್ಯೂಟಿ ಮೋಟಾರ್ ಕೂಡ ಹಾಕೊಡ್ತೀವಿ. ಕಾಪರ್ ಪರ್ಲ್ ಬರುತ್ತೆ, 2 ಇಯರ್ ವಾರಂಟಿ ಇರುತ್ತೆ. ಅದನ್ನ ಬೇಕು ಅಂದ್ರೆ ನಿಮಗೆ ಅದರಲ್ಲಿ ಮಾಡ್ಕೊಡ್ತೀವಿ. ಓಕೆ, ದಯವಿಟ್ಟು ಈ ವಿಡಿಯೋ ಏನಾರ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಬೇಕು ಅನ್ಸಿದ್ರೆ ಏನಾರ ಇದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವ ತರ ಬೇಕು ಏನು ಅಂತೇಳಿ ಕಮೆಂಟ್ ಮಾಡಿ, ಆದಷ್ಟು ಟ್ರೈ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.